ಸರ್ಕಾರದ ಗಮನಕ್ಕೂ ತರುವಂತ ಪ್ರಯತ್ನ ಈ ಒಂದು ಅಜೆಂಡಾದ ಹಿಂದೆ ಇದೆ. ಒಂದೊಂದು ದಿನ ನಮ್ಮದು ಕುಂಭಮೇಳ ಬರುತ್ತೆ. ನಾವು ಸಂಗಮದಲ್ಲಿ ಕೋಟ್ಯಾಂತರ ಜನ ಸೇರಿ ನಾವು ಕಾರ್ಯಕ್ರಮವನ್ನು ಮಾಡೋಣ. ಆಗಸ್ಟ್ 16ಕ್ಕೆ ಕೃಷ್ಣ ಆರತಿ ಇದೆ, ಅದರ ಬಗ್ಗೆ ನೀವು ಕರೆ ನೀಡುವುದು ಜನರಿಗೆ. ಎಲ್ಲರೂ ಸೇರಿಕೊಂಡು ಭಕ್ತಿ ಭಾವದಿಂದ ಕೃಷ್ಣಾರತಿಯನ್ನು ಮಾಡೋಣ. ತಾವು ತಮ್ಮೂರಿಂದ ಬರುವಾಗ ದೀಪಗಳನ್ನು ತಂದು ಕೃಷ್ಣಾ ನದಿ ದಂಡೆ ಮೇಲೆ ಹಚ್ಚಿ ಕೃಷ್ಣಾರತಿಯನ್ನು ಕಣ್ತುಂಬಿಕೊಳ್ಬೇಕು. ಇದಕ್ಕೆ ತಾವೆಲ್ಲರೂ ಕೂಡ ಬನ್ನಿ, ಭಾಗವಹಿಸಿ ಈ ವೈಭವವನ್ನ ಮತ್ತಷ್ಟು ಅದ್ಧೂರಿಯಾಗಿ ನಾವು ಸಂಭ್ರಮಿಸೋಣ. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಕೃಷ್ಣಾರತಿಯ ಮೂಲಕ ರಾಜ್ಯದ ಗಮನವನ್ನ ಸೆಳೆತಾ ಇದ್ರಿ. ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನಕ್ಕೂ ತರುವಂತ ಪ್ರಯತ್ನ ಈ ಒಂದು ಅಜೆಂಡಾದ ಹಿಂದೆ ಇದೆ ಅಂತೇಳಿ. ನಾವು ಯಾವಾಗ ಕೃಷ್ಣೆಯ ಮಕ್ಕಳು ಒಗ್ಗಟ್ಟಾಗಿ ನಮ್ಮ ಧ್ವನಿ ಎತ್ತೋದಿಲ್ಲ, ಅವಾಗ ಯಾರು ಕೂಡ ನಮ್ಮ ಮಾತಾಡ್ಸೋದಿಲ್ಲ. ಮಗು ಹಾಲು ಕುಡಿಬೇಕಾದ್ರೆ ತಾಯಿ ಮಗು ಅತ್ತಾಗ ಮಾತ್ರ ಕುಡಿಸ್ತದೆ. ಹಂಗೆ ಕೃಷ್ಣೆಯ ಮಕ್ಕಳನ್ನ ಒಗ್ಗಡಿಸುವ ಕಲ್ಪನೆ ಹಂಗೆ ಈ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಕಾರ್ಯಕ್ರಮವನ್ನು ಮಾಡೋ ಮುಖಾಂತರ ನಾವು ಕೃಷ್ಣೆಯ ಮಕ್ಕಳು ಒಂದಾಗಬೇಕಾಗಿದೆ. ಇವತ್ತು ನಾವು ಕೃಷ್ಣಾರತಿಯನ್ನು ಮಾಡ್ತಾ ಇದ್ದೀವಿ. ಮುರುಗೇಶಣ್ಣ ನಿರಾಣಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ. ಮುಂದೊಂದು ದಿನ ನಮ್ಮದು ಕುಂಭಮೇಳ ಬರುತ್ತೆ. ನಾವು ಸಂಗಮದಲ್ಲಿ ಕೋಟ್ಯಾಂತರ ಜನ ಸೇರಿ ನಾವು ಕಾರ್ಯಕ್ರಮವನ್ನು ಮಾಡೋಣ. ಈಗ ನೋಡಿ, ಮೊನ್ನೆ ಕುಂಭಮೇಳದಲ್ಲಿ ಗಂಗಾ ಕುಂಭಮೇಳವನ್ನು ಇಡೀ ರಾಷ್ಟ್ರವೇ ಕೂಡಿ ಮಾಡಿತು. ಅಲ್ಲಿ ಸರ್ಕಾರ ಮುಂಚೂಣಿಯಲ್ಲಿ ನಿಂತು ಕಾರ್ಯಕ್ರಮವನ್ನು ನಡೆಸ್ಕೊಡ್ತು. ಈ ಗೋದಾವರಿ ಕುಂಭಮೇಳ ಮುಂದಿನ ವರ್ಷ ಬರ್ತಾ ಇದೆ. ಈಗಾಗಲೇ 6 ತಿಂಗಳ ಹಿಂದಿನಿಂದ ಗೋದಾವರಿ ಕುಂಭಮೇಳದ ಪೂರ್ವ ತಯಾರಿ ನಡೀತಾ ಇದೆ. ಇನ್ನೂ 1 ವರ್ಷ ಇದೆ. ಅಲ್ಲಿ ಕಾರಿಡಾರ್ ನಿರ್ಮಾಣ ಮಾಡುವಂಥದ್ದು, ರಸ್ತೆ ನಿರ್ಮಾಣ ಮಾಡುವಂಥದ್ದು, ನಾಗಾ ಸಾಧುಗಳನ್ನು ಕರೆತರುವಂಥದ್ದು ಯೋಜನೆ ಆ ರಾಜ್ಯ ಸರ್ಕಾರಗಳು ಗೋದಾವರಿಗೆ ಆ ಗೌರವವನ್ನು ಕೊಡ್ತಾ ಇದ್ದಾರೆ. ಅಂತ ದಿನಗಳು ನಮ್ಮಲ್ಲಿ ಕೂಡ 2 ವರ್ಷದಲ್ಲಿ ಕೃಷ್ಣೆಗೂ ಕೂಡ ಕುಂಭಮೇಳ ಇದೆ. ಆಗ ನಾವೆಲ್ಲರೂ ಧ್ವನಿ ಎತ್ತಬೇಕಾಗ್ತದೆ. ಈ ನಾಡಿನ ಸಾಹಿತಿಗಳು, ವಿದ್ವಾಂಸರು, ರೈತ ಮುಖಂಡರು, ರಾಜಕಾರಣಿಗಳು, ಮುಖ್ಯವಾಗಿ ನಮ್ಮ ಪತ್ರಕರ್ತರು, ಮಾಧ್ಯಮದ ಮಿತ್ರರು ನೀವು ಧ್ವನಿ ಎತ್ತಿದಾಗ ಗಂಗೆಯ ಕುಂಭಮೇಳ ಮುಂದುವರ್ತಕ್ಕಂಥ ಗೋದಾವರಿಯ ಕುಂಭಮೇಳದ ಮಾದರಿಯಲ್ಲಿ ಕೃಷ್ಣಾ ಕುಂಭಮೇಳವು ನಡೀಲಿ. ಅದಕ್ಕೆ ನೀವೆಲ್ಲ ಪತ್ರಕರ್ತರು, ಸಾಹಿತಿಗಳು, ಹೋರಾಟಗಾರರು ಸಾಥನ್ನು ಕೊಟ್ಟಾಗ ನಮ್ಮ ರಾಜಕಾರಣಿಗಳು ಕಣ್ಣ ತರಿಸುವ ಕೆಲಸ ಆಗ್ಬೋದು. ಸರ್, ಈಗ ನದಿಗಳ ಧಾರ್ಮಿಕ ಹಿರಿಮೆಯನ್ನು ಮತ್ತು ಪೂಜನೀಯ ಭಾವವನ್ನು ಪೋಷಣೆ ಮಾಡೋದಕ್ಕೆ ಕೊನೆಯದಾಗಿ ನಮ್ಮ ಚಾನಲ್ ಮೂಲಕ ಏನನ್ನು ಹೇಳಬಯಸ್ತೀವಿ? ನಾವು ಉತ್ತರ ಕರ್ನಾಟಕದ ಮಕ್ಕಳು ಈ ಕೃಷ್ಣಾ ನದಿಯ ಉಪನದಿಗಳಿಂದನೇ ನಾವು ಬೆಳೆದಿದ್ದೀವಿ. ಇವತ್ತು ನಾವು ಏನೆಲ್ಲ ಅದೀವಿ ಅದು ಕೃಷ್ಣೆಯಿಂದನೇ. ನಮ್ಮ ಜೀವನ, ಬದುಕು, ಬೆಳಕು ಎಲ್ಲವೂ ಕೂಡ ಕೃಷ್ಣೆಯೇ ಆಗಿದೆ. ನಾವು ಇಷ್ಟೊಂದು ಆರ್ಥಿಕವಾಗಿ ಜಮಖಂಡಿ ಸಬ್ ಡಿವಿಷನ್, ಚಿಕ್ಕೋಡಿ ಸಬ್ ಡಿವಿಷನ್ದವರು ಮುಂದುವರಿಲಿಕ್ಕೆ ಕಾರಣನೇ ಘಟಪ್ರಭಾ ನದಿಯ ಹಿಡ್ಕಲ್ ಜಲಾಶಯ. ಹಿಡ್ಕಲ್ ಜಲಾಶಯದಿಂದ ನಾವು ಆರ್ಥಿಕವಾಗಿ ಸಮೃದ್ಧವಾಗಿದ್ವಿ. ನೀವು ಕಂಪೇರ್ ಮಾಡ್ಬೋದು, ಜಮಖಂಡಿ ಮತ್ತು ಬಾಗಲಕೋಟೆ ಸಬ್ ಡಿವಿಷನ್ಗೆ ಡಿಫ್ರೆನ್ಸ್ ಇದೆ. ಬಿಜಾಪುರ ಗ್ರಾಮಗಳಿಗೆ ನಮಗೆ ಡಿಫ್ರೆನ್ಸ್ ಯಾಕಿದೆ ಅಂತಂದರೆ ನಮ್ಮ ನೀರಾವರಿ ಯೋಜನೆಗಳು. ಗೋಕಾಕ್ ನಗರ ಮತ್ತು ಗಂಗಾವತಿ ನಗರ ಉತ್ತರ ಕರ್ನಾಟಕದಲ್ಲಿ ಸಮೃದ್ಧವನ್ನು ಹೊಂದಿದೆ. ಮೈಸೂರು ಭಾಗ ಆರ್ಥಿಕವಾಗಿ ಸಮೃದ್ಧ ಹೊಂದಿದೆ. ಅದಕ್ಕೆ ಕಾರಣ ಏನು ಅಂತಂದರೆ ಘಟಪ್ರಭಾ ನದಿಗೆ 120 ವರ್ಷಗಳ ಹಿಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡಿದರು. 16 ಹಳ್ಳಿಗಳನ್ನು ದುಬ್ದಾಳ್ ಕೆರೆಯ ಮುಖಾಂತರ ನೀರಾವರಿ ಮಾಡಿದರು. ಹೀಗಾಗಿ ಆ 16 ಹಳ್ಳಿಗಳು ಮತ್ತು ಗೋಕಾಕ್ ನಗರದ ತಲಾ ಆದಾಯವನ್ನು ನಾವು ವೀಕ್ಷಣೆ ಮಾಡಿದಾಗ ಅವರು ಬಹಳಷ್ಟು ಮುಂದಿದ್ದಾರೆ. ಗಂಗಾವತಿಯವರು ಮುಂದಿದ್ದಾರೆ, ಮೈಸೂರು ಭಾಗದವ್ರು ಮುಂದಿದ್ದಾರೆ. ಯಾಕಂದರೆ ಮೈಸೂರು ಭಾಗದಲ್ಲಿ ಕನ್ನಂಬಾಡಿ ಅಣೆಕಟ್ಟು ನಿರ್ಮಾಣವಾಗಿ 100 ವರ್ಷ ಆಯಿತು. 120 ವರ್ಷ ನಮ್ಮ ಗೋಕಾಕಿಗೆ ನೀರಾವರಿಯಾಗಿ ಆಯಿತು. ನಮ್ಮ ಬಾರಾಮತಿ ಪುಣೆ ತಾಲೂಕನ್ನು ತೊಗೊಂಡ್ರೆ ಭಾಳಷ್ಟು ಆರ್ಥಿಕವಾಗಿ ಸಮೃದ್ಧವನ್ನು ಹೊಂದಿರತಕ್ಕಂಥ ನಗರಗಳು. ಯಾಕಂತಂದರೆ ಅವ್ರು 120 ವರ್ಷಗಳಿಂದನೇ ನೀರಾವರಿಯಾಗಿದೆ. ಯಾವ ಭಾಗ ನೀರಾವರಿ ಆಗಿದೆ ಅದು ಆರ್ಥಿಕವಾಗಿ ಅಭಿವೃದ್ಧಿ ಆಗಿದ್ದಾರೆ. ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಜಿಲ್ಲೆಗಳು, ತಾಲೂಕುಗಳು, ಹಳ್ಳಿಗಳು, ಈ ಯೋಜನೆಯಿಂದ ನಾವು ಈಗಾಗಲೇ 60-65 ವರ್ಷಗಳನ್ನು ಕಳ್ಕೊಂಡಿದ್ವಿ. ಇನ್ನು ಮುಂದೂ ಇದನ್ನು ಕಳ್ಕೊಳ್ಳೋದೇನೆ. ನಾವು ಹೋರಾಟ ಮಾಡಲೇ ಇಲ್ಲ, ಈ ಯೋಜನೆ ಕಾರ್ಯಗತ ಆಗದೆ ಹೋದರೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ಶಪಿಸ್ತಾರೆ. ನಮ್ಮ ಹಿರಿಯರು ಹೋರಾಟ ಮಾಡಿಲ್ಲ, ಯೋಜನೆ ಆಗಿಲ್ಲ ಅಂತೇಳಿ ನಾವು ಹೇಗೆ ತ್ರಾಸ ಮಾಡ್ಕೋತೀವಿ, ಮುಂದಿನ ದಿನ ಬರದೇ ಇರಲಿ ಅನ್ನೋ ದೃಷ್ಟಿ ಇಟ್ಟುಕೊಂಡು ಕಾಲೇಶ್ವರಂ ಪ್ರಾಜೆಕ್ಟಿಗೆ ಆಂಧ್ರ ತೆಲಂಗಾಣ 2 ಭಾಗ ಆಗಬೇಕಾದ್ರೆ ಮುಖ್ಯ ಕಾರಣ ಆಂಧ್ರದ ನೀರಾವರಿ ಯೋಜನೆಗಳು ಕಂಪ್ಲೀಟ್ ಆಗಿ ಅದು
ತೆಲಂಗಾಣದ ಯೋಜನೆಗಳಿಗೆ ಅಲ್ಲೇ ಸರ್ಕಾರ ಒತ್ತು ಕೊಡದೇ ಇರೋದ್ರಿಂದ ಪ್ರಕಾಶಮ್ ಅವರ ನೇತೃತ್ವದಲ್ಲಿ ಹೋರಾಟ ನಡೀತು. ಹೊಸ ಸರ್ಕಾರ ಉದಯ ಆದಮೇಲೆ ಮೊದಲ ಆದ್ಯತೆ ಮೇರೆಗೆ 3 ಲಕ್ಷ ಕೋಟಿ ಹಣವನ್ನು 3 ವರ್ಷಗಳ ಖರ್ಚು ಮಾಡಿ ಕಾಲೇಶ್ವರಂ ಪ್ರಾಜೆಕ್ಟ್ ಅನ್ನ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಯೋಜನೆಯನ್ನ ಮಾಡಿದರು. ನ್ಯೂ ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಯಿತು. ಅದರ 20% ಭಾಗದ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಪೂರ್ಣವಾಗಿ ಕಾರ್ಯಗತ ಆಗುತ್ತೆ. ಇದಿಷ್ಟು ಕೃಷ್ಣಾ ನದಿಯ ಧಾರ್ಮಿಕ ಹಿನ್ನೆಲೆ. ಬಹಳಷ್ಟು ನದಿಗಳಿಗೆ ನೀಡುವಂತಹ ಮಹತ್ವ ನಮ್ಮ ಕೃಷ್ಣಿಗೂ ಬೇಕು. ಈಗ ಕೇವಲ ಕೃಷ್ಣಾರತಿ ಮಾಡೋದರ ಹಿನ್ನೆಲೆಯಿಂದಾಗಿ MRN ಸಮೂಹ ಸಂಸ್ಥೆ ಅಥವಾ ಈ ಭಾಗದ ರೈತರ ಅಜೆಂಡಾ ಏನು ಅಂತ ಹೇಳಿದ್ರೆ, ಒಂದು ಕೃಷ್ಣಾರತಿಯ ಬಗ್ಗೆ, ಕೃಷ್ಣೆಯ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟದ ಮಹತ್ವ ಬರಬೇಕು ಅನ್ನೋದೊಂದು, ಕೃಷ್ಣಾ ತೀರದ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಕೃಷ್ಣಾ ತೀರದಲ್ಲಿ ಇನ್ನಷ್ಟು ನೀರಾವರಿ ಯೋಜನೆಗಳು ಜಾರಿ ಆಗಬೇಕು, ಕೃಷ್ಣಾ ತೀರದ ಮಕ್ಕಳು ಸಮೃದ್ಧಿಯನ್ನು ಕಾಣಬೇಕು, ಇದುವರೆಗೂ ಅವರು ಅನುಭವಿಸಿದಂಥ ಕಷ್ಟಗಳು ಇನ್ನು ಮುಂದೆ ಬೇಡ ಅನ್ನುವಂಥದ್ದು ಇವೆಲ್ಲ ಸೇರಿದಂತೆ ಬಹಳಷ್ಟು ಅಜೆಂಡಾಗಳು, ಬಹಳಷ್ಟು ವಿಚಾರಗಳು ಈ ಒಂದು ಕೃಷ್ಣಾರತಿಯ ಮೂಲಕ ನೆರವೇರ್ತಾ ಇದೆ. ಇದಕ್ಕೆ ಸಾರಥಿಯಾಗಿ ಇದರ ಚುಕ್ಕಾಣಿಯನ್ನು, ಇದರ ನೇತೃತ್ವವನ್ನು ಹಿಡಿದಂಥವರು MRN ಸಮೂಹ ಸಂಸ್ಥೆಯ ಮುಖಂಡರು, MRN ಸಮೂಹ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಶ್ರೀ ಸಂಗಮೇಶ್ ನಿರಾಣಿಯವರಾಗಿರ್ಬೋದು, ಮಾಜಿ ಸಚಿವರಾದಂಥ ಮುರುಗೇಶ್ ನಿರಾಣಿಯವರ ದೂರದೃಷ್ಟಿತ್ವ ಆಗಿರಬಹುದು. ಇವೆಲ್ಲ ಕಲ್ಪನೆಗಳು ಮೇಳೈಸಿ ಈ ಒಂದು ಕೃಷ್ಣಾರತಿಗೆ ಸಜ್ಜಾಗ್ತಾ ಇದೆ. ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ ಸರ್. ಕೃಷ್ಣಾರತಿಯ ಬಗ್ಗೆ ಆಗಿರ್ಬೋದು, ಕೃಷ್ಣೆಯ ಹಿನ್ನೆಲೆಯ ಬಗ್ಗೆ ಆಗಿರ್ಬೋದು. ಕೊನೆಯದಾಗಿ ಆಗಸ್ಟ್ 16ಕ್ಕೆ ಕೃಷ್ಣಾರತಿ ಇದೆ, ಅದರ ಬಗ್ಗೆ ನೀವು ಕೊನೆಯದಾಗಿ ಒಂದು ಕರೆ ನೀಡೋದು ಜನರಿಗೆ. ಭಾರತಂ ಮಹಾಭಾರತಂ ಕೃಷ್ಣ ಕಾವೇರಿ ಸಿಂಧು ಜೀವನ ಕಾರಣ ಮೂಲತತ್ವಂ ನದಿ ರಾಷ್ಟ್ರಸ್ಯ ಮಹಾ ಅಮೃತಂ ಎಂಬಂತೆ ಈ ನದಿ ಈ ರಾಷ್ಟ್ರದ ಮಹಾ ಅಮೃತ. ನದಿಗೆ, ಆ ಕೃಷ್ಣ ತಾಯಿಗೆ ನೀವು ನಾವೆಲ್ಲರೂ ಸೇರಿ ಪುಣ್ಯ ಸ್ನಾನವನ್ನು ಮಾಡೋಣ, ಹೋಮ ಹವನಗಳನ್ನು ಸಮರ್ಪಿಸೋಣ. ಎಲ್ಲರೂ ಸೇರಿಕೊಂಡು ಭಕ್ತಿ ಭಾವದಿಂದ ಕೃಷ್ಣಾರತಿಯನ್ನು ಮಾಡೋಣ. ತಾವು ತಮ್ಮೂರಿಂದ ಬರುವಾಗ ದೀಪಗಳನ್ನು ತಂದು ಕೃಷ್ಣಾ ನದಿ ದಂಡೆ ಮೇಲೆ ಹಚ್ಚಿ ಕೃಷ್ಣಾರತಿಯನ್ನು ಕಣ್ತುಂಬಿಕೊಳ್ಬೇಕು. ತಮ್ಮ ಭಕ್ತಿ ಭಾವವನ್ನು, ತಮ್ಮನ್ನು ಒಗ್ಗೂಡಿಕೆಯನ್ನು ತಾವೆಲ್ಲರೂ ತೋರಿಸ್ಬೇಕು. ಸಹೋದರ ಮುರುಗೇಶ್ ನಿರಾಣಿಯವರ ಆಲೋಚನೆಯಂತೆ ಕೃಷ್ಣಾರತಿ ಕಾರ್ಯಕ್ರಮ ನಡೀತಾ ಇದೆ. ಸಹೋದರ ಮುರುಗೇಶ್ ನಿರಾಣಿಯವರ ಹುಟ್ಟುಹಬ್ಬವೂ ಕೂಡ ಅಂದು ತಾವೆಲ್ಲವರು ಅವರಿಗೆ ಆಶೀರ್ವದಿಸಬೇಕು, ಶುಭಾಶಯಗಳನ್ನು ಕೋರಬೇಕು. ಈ ಹಬ್ಬವನ್ನು, ಮುರುಗೇಶ್ ನಿರಾಣಿಯವರ ಹುಟ್ಟುಹಬ್ಬವನ್ನು ಈ ನಾಡಿನ ಹಬ್ಬವನ್ನಾಗಿ, ಉತ್ತರ ಕರ್ನಾಟಕದ ಹಬ್ಬವಾಗಿ, ಕೃಷ್ಣ ಉತ್ಸವವಾಗಿ, ಹಾಗೆ ನಾವು ಹಂಪಿ ಉತ್ಸವವಾಗಿ ರನ್ನೋತ್ಸವವನ್ನು ಮಾಡ್ತೀವಿ, ಕಿತ್ತೂರು ಉತ್ಸವವನ್ನು ಮಾಡ್ತೀವಿ. ಆ ಮಾದರಿಯಲ್ಲಿ ಕೃಷ್ಣ ಉತ್ಸವವನ್ನು, ಮುರುಗೇಶ್ ನಿರಾಣಿಯವರ ಹಬ್ಬವನ್ನು ಉತ್ತರ ಕರ್ನಾಟಕದ ಹಬ್ಬವಾಗಿ ಮಾಡಿ ರಾಷ್ಟ್ರದ ಗಮನವನ್ನು ಸೆಳೆಯೋಣ ಅನ್ನುವ ಮಾತನ್ನು ಈ ಮೂಲಕ ಹೇಳ್ತಾ ಇದ್ದೀನಿ. ನಮಸ್ಕಾರ. ಎಸ್, ಇದಿಷ್ಟು ಕೃಷ್ಣಾರತಿ ರೂವಾರಿಗಳ ಮಾತಾಗಿತ್ತು. ಏನಂತ ಹೇಳಿದ್ರೆ, ಕೃಷ್ಣಾರತಿಯ ದಿನ ಇನ್ನೇನು ಹತ್ತಿರ ಬರ್ತಾ ಇದೆ. ಆಗಸ್ಟ್ 16ರಂದು ಕೃಷ್ಣಾರತಿ ಐತಿಹಾಸಿಕವಾಗಿ ಮೂಡಿ ಬರ್ತಾ ಇದೆ. ಕೃಷ್ಣಾರತಿ, ಕೃಷ್ಣ ಪುಣ್ಯ ಸ್ನಾನ, ಹೋಮ ಹವನಾದಿಗಳಾಗಿರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರಬಹುದು, ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಆದಂತಹ ನಾಗಾಸಾಧುಗಳು, ಅಘೋರಿಗಳು ನಮ್ಮ ದಕ್ಷಿಣ ಭಾರತ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಬಂದು ದರ್ಶನವನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ಸೇರಿ ನಮ್ಮ ಈ ನಾಡಿನ ಮಣ್ಣಿನ ಮಗ, ಜನಪ್ರಿಯ ನಾಯಕರು ಆದಂಥ ಮಾಜಿ ಶಾಸಕರಾದಂಥ ಮುರುಗೇಶ್ ನಿರಾಣಿ ಅವರ 60ನೇ ವರ್ಷದ ಹುಟ್ಟುಹಬ್ಬ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಕೂಡ ಅದ್ಧೂರಿಯಾಗಿ ನಡೀತಾ ಇದೆ. ಇದಕ್ಕೆ ತಾವೆಲ್ಲರೂ ಕೂಡ ಬನ್ನಿ, ಭಾಗವಹಿಸಿ ಈ ವೈಭವವನ್ನು ಮತ್ತಷ್ಟು ಅದ್ಧೂರಿಯಾಗಿ ನಾವು ಸಂಭ್ರಮಿಸೋಣ ಅಂತ ಕರೆ ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಲೇಟೆಸ್ಟ್ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.